विजयपुर जिला तालीकोट में नाले का ब्रिज के काम के लिए सरकार ने 28 करोड़ का टेंडर पास किया था, जिसमें 2-3 महीने से पुराने ब्रिज को डिमोलाइजेशन किया गया है। लेकिन अभी 2 महीने से काम पूरी तरह से बंद है, जिस पर ठेकेदार ये कहता है कि सरकार ने अभी कोई डिज़ाइन पास नहीं किया है, जैसे ही मुझे डिज़ाइन मिलेगा मैं काम फिर से स्टार्ट कर दूंगा। इस वजह से काम को रोका गया है। लेकिन समस्या यहाँ पर यह है कि लोगों को आने जाने में काफ़ी परेशानी हो रही है। यह रास्ता पूरी तरीके से खराब हो चुका है। लगभग 2 महीने पहले इधर पीडब्ल्यूडी विभाग के द्वारा लाखों रुपए खर्च करके इस पुल का और सड़क का मेंटेनेंस किया गया था, लेकिन अभी भी वह रास्ता पूरी तरीके से खराब हो चुका है। इस रास्ते पर पीडब्ल्यूडी विभाग ने आखिर पता नहीं किस प्रकार का मेंटेनेंस किया जो इतने ही कम समय में खराब हो गया। पीडब्ल्यूडी विभाग अपनी नींद में सोया हुआ है। उसे बिल्कुल भी परवाह नहीं कि लोगों को आने जाने में यहाँ पर काफ़ी समस्याओं का सामना करना पड़ रहा है। बारिश के मौसम में नाले का पानी पुल के ऊपर आ जाता है, जिसमें 2 पहिया वाहन और 4 पहिया वाहन को रास्ता न समझ में आने के कारण कोई भी बड़ा हादसा हो सकता है, जिस पर लोगों का कहना है कि इस ब्रिज के काम को जल्द से जल्द करवाना चाहिए, जिसमें एमएलए नाथ गौड़ा साहब इस काम को करवाने की पूरी जिम्मेदारी निभाएं। नहीं तो बारिश के मौसम में रास्ता पूरी तरीके से बंद हो जाएगा, जिसमें लोगों को आने जाने में काफ़ी समस्या होंगी। अगर इस पुल का और सड़क का निर्माण सही समय पर नहीं किया गया तो लोग धरना प्रदर्शन करने को मजबूर होंगे। विजयपुर से बंदे नवाज खुमसी की रिपोर्ट। ಸರ್ ಇದು ಕೆಲಸ ಯಾಕೆ ಬಂದೈತ್ರಿ? ಇದು ಯಾವ್ದಕ್ಕೆ ಬಂದಾಗೈತಿ ಇದು ಕೆಲಸ? ಎಷ್ಟು ದಿನದಿಂದ ನಡೀತಾ ಇದ್ರಿ ವರ್ಕ್ ಇದು? ಮತ್ತೆ ಈಗ ಸುಮಾರು ತಿಂಗಳ ಆತು ಈಗ ಬಂದ ಕೆಲಸ, 1 ತಿಂಗಳ. ಹಾಂ, ಮತ್ತೆ ಏನಾದರೂ ನೋಡ್ರಿ ಜನರಿಗೆ ತೊಂದರೆ ಆಗ್ತಾ ಆಗತ್ತೈತಿ. ಮತ್ತು ಇದು ಮತ್ತೆ ಎಲ್ಲ ಇವೆಲ್ಲ ಡೆಕೋರೇಷನ್ ಮಾಡಿರಿ. ಮತ್ತು ಅಲ್ಲಿ ಅಡ್ಡಾಡೋಕ್ಕೂ ನಾಳೆ ಮಳೆಗಾಲ, ನಾಳೆ ಡೋಣಿ ಬಂದ್ರೆ ಗಾಡಿ ಅಡ್ಡಾಡೋದಿಲ್ಲ. ಮತ್ತು ಅದಕ್ಕೇನು ಮತ್ತು ಹೆಂಗಿದು ನಿಮ್ಮ ಕಾಂಟ್ರಾಕ್ಟರ್? ನಾವು 1 ದಿವಸನಾಗ ಸ್ಟಾರ್ಟ್ ಮಾಡ್ತೇವೆ ಸರ್. ಎಲ್ಲರಿಗೂ ಈಗ ಸರ್ಕಾರದಿಂದನೇ ವಿಳಂಬ ಆಗಿದೆ. ಹಾಂ, ಅವ್ರು ಡಿಸೈನ್ ಕೊಡೋ ಮಟ್ಟ ನೀವು ಮಾಡೋದಿಲ್ಲ? ಹಾಂ ಸರ್, ಡಿಸೈನ್ ಕೊಟ್ಟರೆ ಮಾಡ್ಬೇಕು. ಈ ನಾಳೆ ಮಳೆ ಬಂದ್ರೆ ಡೋಣಿ ಬಂತಂದ್ರೆ ನಾಳೆ ಅಡ್ಡಾಡಕ್ಕೆ ದಾರಿ ಇಲ್ಲ. ಡೋಣಿ ಬಂದು ದೊಡ್ಡ ಸಮಸ್ಯೆ ಇಲ್ಲ ಸರ್. ಡಿಪೆಂಡ್ ಆಗ್ತದೆ ಗೌರ್ಮೆಂಟ್ ಫಾಸ್ಟ್ ಅದು ನೋಡ್ಕೋಬೇಕು ಸರ್. ಎಲ್ಲ ಬಿಟ್ಟಿದ್ದು ಅವ್ರಿಗೆ ಸರ್. ಹಾಂ, ಈ ಗಾಡಿನೇ ಬರಲ್ಲ ಈಗ ಒಂದು ಈ ಕಡೆ. ಈಗ ಅದರ ಮಳೆಗಾಲ ಚಾಲು, ಅಲ್ಲಿ ಮಳೆಗಾಲ ಸೀಸನ್ ಅದ ಸರ್. ಈಗ ಅಲ್ಲಿ ಮಟ್ಟ ಇನ್ನೇನಾದ್ರು ಮಳೆ ಇಲ್ಲ, ಸರಿ ಆಯಿತು. ಮಳೆ ಬಂದ ತಕ್ಷಣ ಎಲ್ಲ ಬಂದಾಯ್ತು. ನಿಮ್ಮ ಡಿಸೈನ್ ಬಂದ್ರೆ ಎಷ್ಟು ದಿನದಾಗ ಮಾಡ್ತೀರಿ ಕೆಲಸ? ನಾವು ಅವತ್ತಿಂದ ನಮ್ಮ ಎಲ್ಲ ಮೆಟೀರಿಯಲ್ ಒಟ್ಟಿ ಅದಾವ ಸರ್. ಏನು ಬೇಕು ಮಷೀನ್ ಸುಮಾರು ಕಂಪ್ಲೀಟ್ ಆಗ್ಬೇಕಂದ್ರೆ ಎಷ್ಟು ದಿನ ಬೇಕು? ಕಂಪ್ಲೀಟ್ ಅಂದ್ರೆ ಸುಮಾರು ಒಂದು
ಒಂದು ವರ್ಷ ಒಂದು ವರ್ಷ ಬೇಕು. ಒಂದು 2 ಸೀಸನ್ ಮಳೆಗಾಲ ಬಿಟ್ಟು ಈಗ ಸಡನ್ಲಿ ನೀವು ಬಂದ್ ಮಾಡಿರಲ್ಲ, ಅದಕ್ಕಂದಲೇ ನಾನು ನಿಮ್ಗೆ ಕೇಳ್ತಾ ಇರೋದು ಅಷ್ಟೇ. ಎದಕ್ಕೆ ಬಂದ್ ಮಾಡ್ರಿ ಇದು ಹೇಳ್ಬೋದು. ತಮ್ಮ ಹೆಸರು? ಮಲ್ಲಿಕಾರ್ಜುನ್ ಸರ್. ತಾವೇನದಿರಿ? ಸೂಪರ್ವೈಸರ್ ಕಾಂಟ್ರಾಕ್ಟರ್ ಯಾರು ಅದ? ಕಾಂಟ್ರಾಕ್ಟರ್ ಎಸ್ ವಿ ಬಂಡೆ ಸರ್. ಇದು ಡಿಪಾರ್ಟ್ಮೆಂಟ್ ಯಾವ್ದು ಬರುತ್ತೆ ಸರ್? ಡಿಪಾರ್ಟ್ಮೆಂಟ್ ಸರ್ ARDCL ಡಿಪಾರ್ಟ್ಮೆಂಟ್ ಸರ್. ಎಲ್ಲಿ? ಬೆಂಗಳೂರಾ? ಮೇಲೆ ಹೆಡ್ ಆಫೀಸ್ ARDCL ಗುಲ್ಬರ್ಗ ಹೆಡ್ ಆಫೀಸ್ ಸರ್. ಅವ್ರು ಬಂದಿಲ್ಲ ಯಾರು ಇಂಜಿನಿಯರ್? ಬಂದು ಹೋಗ್ಯಾವ ಸರ್. ಮತ್ತು ಅಲ್ಲಿ ಎಲ್ಲ ಡೋಣಿ ರಸ್ತೆ ಎಲ್ಲ ಪೂರಾ ಹದಗೆಟ್ಟೈತೆ ಅದು. ಹಾಗಾಗಿ ಬಂದು ಹೋಗಿ ನಾವು ಡಿಸೈನ್ ಕೊಡ್ತೇವೆ. ಅದು ಈಗ ಒಂದು ಪ್ಲ್ಯಾನ್ ಮಾಡಿದ್ದೇವೆ, ಮೇಲಿನ ಕೊಟ್ಟಿದ್ದೇವೆ. ಇನ್ನೊಂದು ಆಗಲ್ಲ, 2 ಕಡೆ ಜಾಯಿಂಟ್ ಕೆಲಸ ಸೇತುವೆ ಮೇಲೆ ರಸ್ತೆ ಇದೆಯಲ್ಲ, ಅದ್ರ ಮ್ಯಾಗ ಅದು ಭಾಳ ಡೇಂಜರ್ ಇದೆ. ಅದು ಭಾಳ ಡೇಂಜರ್ ಕೆಲಸ. ಯಾವ ಗಾಡಿ ಬಸ್ ಬಂದ್ರೆ ಪಲ್ಟಿ ಆಗೋ ಪೊಸಿಷನ್ ಅದ. ಮೂಮೆಂಟ್ 100% ಸರ್. ಮತ್ತೆಲ್ಲ ತೆಗ್ ಬಿದ್ದಾವ ಎಲ್ಲ ರಸ್ತೆಗಳು. ತೆಗ್ದಿದ್ದಾವೆ ಸರ್. ಮತ್ತು ಅದಕ್ಕೆ ಇಲ್ಲ ಸರ್, BW ಅವರು ನೋಡ್ಕೋಬೇಕು ಗೌರ್ಮೆಂಟ್. ಅವ್ರು ಇಂಜಿನಿಯರ್ ಏನು ಅದ್ರ ಬಗ್ಗೆ ಇಂಜಿನಿಯರ್ ಅದ್ರ ಬಗ್ಗೆ ARDCL ಅವರು 1 ಸಲ 2 ಸಲ ಬಂದು ಹೋಗಿದ್ದಾರೆ ಸರ್. ಏನು ಹೇಳಿದಿಲ್ಲ? ಅದು ಫಿಟ್ಟಿಂಗ್ ಮಾಡಿಸಿದ್ದಾರೆ. ಅದೇನು ಚೆಕಪ್ ಮಾಡಿ ಇದು ಹೋಗಿದೆ ಸರ್, ವೆರಿಫೈ ಹೋಗಿದೆ ಸರ್.